ಇದು ನ್ಯೂಸ್ 18 ಕನ್ನಡದ ಮೆಗಾ ಕವರೇಜ್ ಆಪರೇಷನ್ ಅಶ್ವಮೇಧದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನ್ಯೂಸ್ 18 ಕನ್ನಡ ಈ ಮೆಗಾ ಕವರೇಜ್ ನಲ್ಲಿ ನಿಮ್ಮ ಮುಂದಿಡುತ್ತೆ. ಈಗಿನ ಅಪ್ಡೇಟ್ ಏನಂದ್ರೆ ಈ ಕ್ಷಣದ ಅಪ್ಡೇಟ್, ನಿನ್ನೆ ಇಡೀ ದಿನ ದೋಸ್ತಿಗಳ ಸರಣಿ ಸಭೆ ನಡೆದಿತ್ತು. ಹೈಕಮಾಂಡ್ ಎಂಟ್ರಿ ಆದ್ರೂ ಕೂಡ ಯಾವುದೇ ಟೆನ್ಷನ್ ಕಡಿಮೆ ಆಗಿರಲಿಲ್ಲ. ದೇವೇಗೌಡ ಎಚ್ಡಿಕೆ ಇಂದಲೂ ಕೂಡ ರಣತಂತ್ರ ಆರಂಭ ಆಗಿದೆ. ಆ ಮೂಲಕ ನಿನ್ನೆ ಇಡೀ ದಿನ ದೋಸ್ತಿಗಳ ಸರಣಿ ಸಭೆ ಆಗಿತ್ತು. ಹೈಕಮಾಂಡ್ ಎಂಟ್ರಿ ಆದ್ರೂ ಕೂಡ ಟೆನ್ಷನ್ ಅಂತೂ ಕಡಿಮೆ ಆಗಿರಲಿಲ್ಲ. ಎಚ್ಡಿಕೆ ಅದೇ ರೀತಿಯಾಗಿ ದೇವೇಗೌಡರಿಂದಲೂ ಕೂಡ ಇನ್ನೊಂದು ಕಡೆ ಜೆಡಿಎಸ್ ನ ಕ್ಯಾಂಪ್ ನಲ್ಲಿ ರಣತಂತ್ರ ಆಗ್ತಿದೆ. ದೋಸ್ತಿಗಳ ಸರಣಿ ಸಭೆಗಳು ಆಗ್ತಾನೆ ಇದಾವೆ. ಆದ್ರೆ ಹೈಕಮಾಂಡ್ ಎಂಟ್ರಿ ಆದ್ರೂ ಕೂಡ ಟೆನ್ಷನ್ ಮಾತ್ರ ಕಡಿಮೆ ಆಗ್ತಿಲ್ಲ. ಟೆನ್ಷನ್ ಬಿಲ್ಡ್ ಆಗ್ತಾನೆ ಹೋಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವ ಶಾಸಕ ಯಾವ ಒಂದು ಕ್ಷಣದಲ್ಲಿ ಬಿಜೆಪಿಯ ತೆಕ್ಕೆಗೆ ಹೋಗ್ತಾನೋ ಅನ್ನೋ ಒಂದು ಭಯ ಇದೆ. ರಾಹುಲ್ ಗಾಂಧಿ ಜೊತೆ ಫೋನ್ ಮಾಡಿ ಗೌಡ್ರೊಂದಿಗೆ ಚರ್ಚೆ ಕೂಡ ಆಗಿದೆ. ಕಾಂಗ್ರೆಸ್ನ ನಾಯಕರಿಗೆ ಮಾತ್ರ ಟೆನ್ಷನ್ ಆ ರೀತಿಯಾದಂತಹ ಪರಿಸ್ಥಿತಿ. ಇಂದು ಮತ್ತೆ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ದೇವೇಗೌಡರ ಜೊತೆ ಫೋನ್ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಆ ಮೂಲಕ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಕೆಶಿ ಅದೇ ರೀತಿಯಾಗಿ ಬೇರೆ ಬೇರೆ ಪ್ರಮುಖ ನಾಯಕರು ಆಪರೇಷನ್ ಕಮಲವನ್ನ ಹೇಗಾದ್ರೂ ಮಾಡಿ ಫ್ಲಾಪ್ ಶೋ ಮಾಡಿಸಬೇಕು ಅನ್ನೋ ರೀತಿಯಾಗಿ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಖಾಸಗಿ ಹೋಟೆಲ್ಗೆ ಬರ್ತಾರೆ. ಅವರ ಜೊತೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಇಂಥ ಘಟಾನುಘಟಿಗಳು ಎಲ್ಲ ಸೇರಿ ಬಿಜೆಪಿಯ ಆಪರೇಷನ್ ಅನ್ನ ಹೇಗಾದ್ರೂ ಮಾಡಿ ಅದನ್ನ ಫ್ಲಾಪ್ ಮಾಡಲೇಬೇಕು ಅಂತ ಈಗ ರಣತಂತ್ರ ರೆಡಿ ಆಗ್ತಾ ಇದೆ. ಎಲ್ಲ ಘಟಾನುಘಟಿಗಳು ಈಗ ಮೀಟಿಂಗ್ಗೆ ಬರ್ತಿದ್ದಾರೆ. ಆಪರೇಷನ್ ಕಮಲವನ್ನ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಕ್ಕೆ ಬಿಡಲೇಬಾರದು ಅಂತ ಈಗ ತೊಡೆ ತಟ್ಟಿ ನಿಂತಿದ್ದಾರೆ ದೋಸ್ತಿಯ ಘಟಾನುಘಟಿಗಳು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇನ್ನೊಂದು ಸುತ್ತಿನ ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರ ಮನವೊಲಿಸ್ತಾರ, ಅದರಲ್ಲಿ ಯಶಸ್ವಿ ಆಗ್ತಾರ. ಮುಂಬೈ ಕಡೆ ಹೊರಟಿರುವಂತಹ ವಿನ್ನರ್ಗೆ ಬ್ರೇಕ್ ಅನ್ನ ಹಾಕಲಾಗುತ್ತ. ಸಿದ್ದರಾಮಯ್ಯ, ಡಿಕೆಶಿ, ಒನ್ ಆಫ್ ದ ಟೂ ಟ್ರಬಲ್ ಶೂಟರ್ಸ್ ಆಫ್ ಕಾಂಗ್ರೆಸ್, ಅವರ ಪ್ಲಾನ್ ಏನು? ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ? ಇದು ಅತಿ ದೊಡ್ಡ ಚಾಲೆಂಜ್ ಅವರ ಮುಂದಿರೋದು. 16 ಅತೃಪ್ತ ಶಾಸಕರು ಬಿಜೆಪಿಗೆ ಹೋಗ್ತಾರ. ಯಾರು ಅನ್ನೋದು ಸಸ್ಪೆನ್ಸ್. ಬಿಜೆಪಿಯಲ್ಲಿ ಗೊಂದಲ ಇದೆ ಇದರ ಬಗ್ಗೆ. ಈ ರೀತಿಯಾಗಿ ಗುರುಗ್ರಾಮದಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಾಗಿ ಗುಪ್ತ ಸಸ್ಪೆನ್ಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಹರಿಯಾಣದಿಂದ ನೇರ ಸಂಪರ್ಕದಲ್ಲಿರೋದು ನಮ್ಮ ಪ್ರತಿನಿಧಿ ಧರಣೇಶ್. ಅದೇ ರೀತಿಯಾಗಿ ಮುಂಬೈನ ರಿನೆಸಾನ್ಸ್ ನಲ್ಲಿ ಸಾಕಷ್ಟು ವಿಚಾರಗಳಾಗ್ತಿದೆ, ಅದರ ಬಗ್ಗೆ ಹಳಕಟ್ಟಿ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ತಾಜ್ ವೆಸ್ಟ್ ಎಂಡ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಮೀಟಿಂಗ್ ಇವತ್ತಿದೆ. ಕೃಷ್ಣ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಿಮ್ಮ 3 ಜನ ಜೊತೆ ನಾನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಬ್ರೇಕಿಂಗ್ ಇದೆ. ಅಂದ್ರೆ ಮುಂದೆ ಏನು, ಯಾವ ರೀತಿಯಾದಂತಹ ಹೆಜ್ಜೆ, ಇದು ಬಹಳ ಪ್ರಮುಖವಾದದ್ದು. ಮುಂದೇನು ದೋಸ್ತಿ ಸರ್ಕಾರದ ಶಾಸಕರಿಗೆ ಬಿಜೆಪಿ ಗಾಳ ಹಾಕಿರೋದು ಸ್ಪಷ್ಟ. ಇಬ್ಬರು ಪಕ್ಷೇತರರಿಂದ ಬಿಜೆಪಿಗೆ ಈಗಾಗಲೇ ಬೆಂಬಲ ಸಿಕ್ಕಿದೆ. ಸರ್ಕಾರವನ್ನ ಬೀಳಿಸೋದಕ್ಕೆ ಇನ್ನು 13 ಶಾಸಕರ ಅಗತ್ಯ ಇದೆ. ದೋಸ್ತಿ ಸರ್ಕಾರದ ಶಾಸಕರಿಗೆ ಬಿಜೆಪಿ ನಿರಂತರವಾಗಿ ಗಾಳವನ್ನ ಹಾಕ್ತಾನೆ ಬರ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ 13 ಶಾಸಕರು ರಾಜೀನಾಮೆ ಕೊಡ್ತಾರ. 13 ಶಾಸಕರು ರಾಜೀನಾಮೆ ಕೊಟ್ರೆ ಸರ್ಕಾರ ಬೀಳುತ್ತಾ? ಸರ್ಕಾರದ ಮುಂದಿರುವಂತಹ ಕಾನೂನಾತ್ಮಕ ಬಿಕ್ಕಟ್ಟುಗಳು ಏನೇನು, ಯಾವ ರೀತಿಯಾದಂತಹ ಕಾನೂನಾತ್ಮಕ ಬಿಕ್ಕಟ್ಟುಗಳಿದಾವೆ? 13 ಶಾಸಕರು ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ವಾಟ್ ನೆಕ್ಸ್ಟ್? ಅದು ಪ್ರಶ್ನೆ. ವೀಕ್ಷಕರಿಗೂ ಕೂಡ ಇದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ. ಯಾವ ರೀತಿ ಏನೇನಾಗಬಹುದು? ಸ್ಪೀಕರ್ ಸಿಗದೇ ಇದ್ರೆ ಶಾಸಕರಿಗಿರುವಂತಹ ಅವಕಾಶ ಏನು, ಯಾವ ರೀತಿ ಆಪ್ಷನ್ ಇದೆ? ಸ್ಪೀಕರ್ ಸಿಕ್ಕರೂ ಕೂಡ ರಾಜೀನಾಮೆ ಅಕ್ಸೆಪ್ಟ್ ಆಗದಿದ್ರೆ ಏನ್ ಮಾಡಲಾಗುತ್ತೆ? ರಾಜೀನಾಮೆ ಕೊಡೋದಕ್ಕೆ ಶಾಸಕರು ಏನ್ ಮಾಡಬೇಕು? ಈ ಎಲ್ಲ ವಿವರವನ್ನ ನ್ಯೂಸ್ 18 ನಿಮ್ಮ ಮುಂದಿಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಹಿರಿಯ ವಕೀಲರಾದಂತಹ ಅಶೋಕ್ ಹಾರ್ನಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಸರ್, ಈಗ ಶಾಸಕರು ಈಗ ರಾಜೀನಾಮೆ ಕೊಟ್ಟರು ಅಂತ ಇಟ್ಕೊಳ್ಳಿ, ಈಗ ಅವರ ಸ್ಥಾನಕ್ಕೆ
ಏನಿರುತ್ತೆ ಫಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತ? ಈ ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಸಂವಿಧಾನದ 190ನೇ ಪರಿಚ್ಛೇದದ ಪ್ರಕಾರ ಅವರು ಸ್ಪೀಕರ್ನ ಹತ್ತಿರ ವೈಯಕ್ತಿಕವಾಗಿ ಹೋಗಿ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು. ಅದಾದ ನಂತರ ಸ್ಪೀಕರ್ ಅವರು ಅದನ್ನ ವೆರಿಫೈ ಮಾಡಿ ಅವರಿಗೆ ಅವರ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದಂತ ಪಕ್ಷದಲ್ಲಿ ಅವರು ರಾಜೀನಾಮೆ ಪತ್ರವನ್ನು ಅಂಗೀಕರಿಸಬಹುದು. ಆದರೆ ಅವರಿಗೆ ಯಾವ್ದಾದ್ರು ಬಲವಂತದಿಂದ ಕೊಟ್ಟಿದ್ದಾರೆ ಅಥವಾ ಯಾರದ್ದಾರು ಅವರು ಸ್ವಇಚ್ಛೆಯಿಂದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ಹಾಗೆ ಅವರು ಇಟ್ಟು ಅದನ್ನ ಪರಿಶೀಲನೆ ಒಳಪಡಿಸಬಹುದು. ಆದ್ರಿಂದ ಈ ರಾಜೀನಾಮೆ ಕೊಟ್ಟ ಮೇಲೆ ಅದನ್ನ ಅಂಗೀಕರಿಸ್ತಾರೋ ಇಲ್ವೋ ಅನ್ನೋದು ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟಿದ್ದು. ಅದಲ್ಲದಲೇ ಈಗ ರಾಜೀನಾಮೆ ಕೊಡದಲೇ ಇವರು ಗವರ್ನರ್ ಹತ್ರ ಹೋದ್ರೆ ನಂತರ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಅದಕ್ಕೆ ಗುರಿಯಾಗಬೇಕಾಗುತ್ತೆ. ಅದರಿಂದ ಮೊದಲನೇದು ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು. ರಾಜೀನಾಮೆ ಪತ್ರವನ್ನು ವೈಯಕ್ತಿಕವಾಗಿ ಅವರ ಮುಂದೆ ಸಲ್ಲಿಸಬೇಕು. ಅದಾದ ನಂತರ ಸ್ಪೀಕರ್ ವಿವೇಚನೆಗೆ ಅದನ್ನು ಅಂಗೀಕರಿಸಬಹುದಾ ಅಥವಾ ತಕ್ಷಣವೇ ಅಂಗೀಕರಿಸಬಹುದಾ ಅಥವಾ ಅದನ್ನ ಸ್ವಲ್ಪ ವಿಚಾರ ಮಾಡಬೇಕಾ ಅನ್ನೋದು ಸ್ಪೀಕರ್ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಒಂದು ಅಂಶ. ಅದೇ ರೀತಿಯಾಗಿ ಈಗ ಪಕ್ಷಗಳಿಗೆ ಒಂದು ಆಪ್ಷನ್ ಇದ್ದೇ ಇರುತ್ತೆ, ವಿಪ್ ಅನ್ನ ಜಾರಿ ಮಾಡಬಹುದು ಅಂತ. ಒಂದ್ ವೇಳೆ ಆ ಸಂದರ್ಭದಲ್ಲಿ ವಿಪ್ ಜಾರಿ ಮಾಡಿದ್ರೆ ಎಕ್ಸ್ಪ್ಲನೇಷನ್ ಯಾವ ರೀತಿಯಾಗಿ ಕೊಡಬೇಕಾಗುತ್ತೆ, ಆ ಪ್ರೋಸೆಸ್ಗಳು ಹೇಗಿರುತ್ತೆ ಅಂತ ವಿಪ್ ವಿಚಾರದಲ್ಲಿ? ಈಗಿನ ಸಂದರ್ಭದಲ್ಲಿ ಅಧಿವೇಶನ ಕರೆದಿಲ್ಲ. ಯಾವುದೇ ವಿಷಯದಲ್ಲಿ ವಿಪ್ ಅನ್ನ ಜಾರಿ ಮಾಡೋದಕ್ಕೆ ಈಗಿರೋ ಸಂದರ್ಭದಲ್ಲಿ ಇಲ್ಲ. ಆದರೆ ಈಗಿರ್ತಕ್ಕಂಥ ಆಡಳಿತ ಪಕ್ಷದಲ್ಲಿ ಅವರು ಈಗ ತಕ್ಷಣವೇ ಅಧಿವೇಶನವನ್ನು ಕರೆದು ವಿಪ್ ಅನ್ನ ಜಾರಿ ಮಾಡದಂತ ಪಕ್ಷದಲ್ಲಿ ರಾಜೀನಾಮೆ ಕೊಟ್ಟರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಅದರ ಒಂದು ಕ್ಲಿಯರ್ ಪಿಕ್ಚರ್ ಇಲ್ಲ. ರಾಜೀನಾಮೆ ಕೊಟ್ಟರೆ ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ ಇದೆ. ಆದರೆ ಈಗ ಆಡಳಿತಾರೂಢ ಪಕ್ಷದವರು ಅಧಿವೇಶನ ಕರೆದು ವಿಪ್ ಅನ್ನ ಜಾರಿ ಮಾಡಿದ್ರೆ ಅದು ಯಾವ ರೀತಿ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ವಿಪ್ ಅನ್ನ ಜಾರಿ ಮಾಡಿಲ್ಲ. ಆದರೆ ಶಾಸಕರು ತಾವಾಗೇ ಬಂದು ರಾಜೀನಾಮೆ ಕೊಟ್ಟರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಈಗ ಶಾಸಕರು ಒಂದ್ ವೇಳೆ ಕಾರಣ ಕೊಟ್ಟರು ಕೂಡ ಏನ್ ಕಾರಣಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು? ಯಾವೊಂದು ಆಪ್ಷನ್ಗಳಿರುತ್ತೆ, ಅವರು ಯಾವುದು ಪರಿಗಣನೆಗೆ ತೆಗೆದುಕೊಳ್ಳಾಗುತ್ತೆ? ಈ ರೀಸನ್ ಓಕೆ, ಇದು ಕನ್ವಿನ್ಸ್ ಆಗಿದೆ ನಮಗೆ. ಶಾಸಕರ ರಾಜೀನಾಮೆ ಕೊಡಬೇಕಾದ್ರೆ ರಾಜೀನಾಮೆ ಪತ್ರದಲ್ಲಿ ಯಾವುದೇ ಕಾರಣವನ್ನ ನಮೂದಿಸೋ ಹಾಗಿಲ್ಲ. ರಾಜೀನಾಮೆ ಕೊಡಬೇಕಾದ್ರೆ ರಾಜೀನಾಮೆ ಪತ್ರದಲ್ಲಿ ಕಾರಣವನ್ನ ನಮೂದಿಸೋ ಪ್ರಶ್ನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ರೂಲ್ಸ್ ಆಫ್ ಪ್ರೊಸೀಜರ್ ಸಹ ಆ ಕಾರಣ ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು ಅನ್ನೋದನ್ನು ಸಹ ಅದರಲ್ಲಿ ತಿಳಿಸಿದ್ದಾರೆ. ಆದ ಕಾರಣ ಇವನು ರಾಜೀನಾಮೆ ಕೊಡ್ತೀನಿ ಅಂತ ಅಷ್ಟನ್ನೇ ಹೇಳಬಹುದು. ರಾಜೀನಾಮೆ ಕೊಟ್ಟಿದ್ದ ನಂತರ ಸ್ಪೀಕರ್ ಅವರು ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೋ ಅಥವಾ ಯಾರು ಬಲವಂತವಾಗಿ ಕೊಟ್ಟಿದ್ದಾರೋ ಅನ್ನೋದನ್ನ ಪರಿಶೀಲನೆ ಮಾಡಿ ಅವರು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆ ನಿರ್ಧಾರ ತಕ್ಷಣ ಬೇಕಾದ್ರೂ ತೆಗೆದುಕೊಳ್ಳಬಹುದು, ಸ್ವಲ್ಪ ದಿನ ಮುಂದೂಡತಕ್ಕಂತ ಒಂದು ಸಾಧ್ಯತೆನೂ ಇರುತ್ತೆ. ಇಂಥ ಒಂದು ಕ್ರಿಟಿಕಲ್ ಸ್ಟೇಜ್ ನಲ್ಲಿ ಈಗ ಮೈತ್ರಿ ಸರ್ಕಾರಕ್ಕೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರಿಗೆ ಏನು ಆಪ್ಷನ್ ಇರುತ್ತೆ? ಈಗ ನಮ್ಮ ಒಂದಷ್ಟು ಶಾಸಕರಿಗೆ ರಾಜೀನಾಮೆ ಕೊಟ್ಟಾಗಿದೆ, ಅವ್ರಿಗಿರುವಂತಹ ಮುಂದಿನ ಆಪ್ಷನ್ಗಳು ಏನಿರುತ್ತೆ? ಜೊತೆಗೆ ಬಿಜೆಪಿಗೆ ಏನು ಆಪ್ಷನ್ ಇದೆ ಅಂತ? ಈ ಆಡಳಿತಾರೂಢ ಪಕ್ಷದಲ್ಲಿ ನನ್ನ ಪ್ರಕಾರ ಅವರು ರಾಜೀನಾಮೆಯನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ದಿನ ಮುಂದಕ್ಕೆ ತಳ್ಳತಕ್ಕಂಥ ಒಂದು ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಅವರ ಶಾಸಕರ ಮೇಲೆ ಒತ್ತಡವನ್ನು ಹೇರಿ ನೀವು ರಾಜೀನಾಮೆ ಕೊಡಬೇಡಿ ಅನ್ನತಕ್ಕಂಥ ಒಂದು ತಂತ್ರವನ್ನ ಮಾಡಬಹುದು. ಎರಡನೆಯದಾಗಿ ತಕ್ಷಣವೇ ಅಧಿವೇಶನವನ್ನು ಕರೆದು ವಿಪ್ ಜಾರಿ ಮಾಡಿ ಎಲ್ಲರೂ ಸಹ ಆಡಳಿತ ಪಕ್ಷಕ್ಕೆ ನೀವು ಬೆಂಬಲವನ್ನ ನೀಡಬೇಕು ಅಂತ ಹೇಳಬಹುದು. ಇದಿಷ್ಟು ಮಾರ್ಗ ಅಲ್ಲದಲೇ ಮೂರನೇ ಮಾರ್ಗ ಏನು ನನಗೆ ಕಾಣೋದಿಲ್ಲ. ಆದ್ರೆ ಬಿಜೆಪಿಯವರು ಮಾಡೋದೇನು ಅಂತ ಮಾಡಬಹುದಾದದ್ದೇನು ಅಂತ ಹೇಳಿದ್ರೆ ತಕ್ಷಣವೇ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಅದಾದ ನಂತರ ಗವರ್ನರ್ನವ್ರನ್ನ ಭೇಟಿ ಮಾಡಿ ನಾವು ಈ ರೀತಿ ಬೆಂಬಲವನ್ನು ತೆಗೆದುಕೊಂಡಿದ್ವಿ, ರಾಜೀನಾಮೆಯಿಂದ ಇದು ಬೆಂಬಲ ಹೋಗಿದೆ, ಆಡಳಿತಾರೂಢ ಪಕ್ಷಕ್ಕೆ ಬೆಂಬಲ ಹೋಗಿದೆ ಅಂತ ಹೇಳಿ ಅವರು ತಕ್ಷಣವೇ ಈ ರೀತಿಯಾಗಿ ಅವರ ಕ್ರಮವನ್ನ ತೆಗೆದುಕೊಳ್ಳಬಹುದು. ಈಗ ರಾಜೀನಾಮೆ ಕೊಟ್ಟ ಕೂಡಲೇ ಶಾಸಕರು ಕೂಡಲೇ ಬೇರೆ ಪಕ್ಷಕ್ಕೆ ಜಾಯ್ನ್ ಆಗ್ಲಿಕ್ಕಾಗಲ್ಲ, ಮತ್ತೆ ಅವರು ಎಲೆಕ್ಷನ್ಗೆ ಹೋಗ್ಲೇಬೇಕಾಗುತ್ತೆ. ಆ ಒಂದು ಟೈಮ್ ಪೀರಿಯಡ್ ಎಷ್ಟಿರುತ್ತೆ? ನಂತರ ಅವರು ಯಾವ ರೀತಿ ಪ್ರೂವ್ ಮಾಡಬೇಕು ಅಂತ, ಈಗ ಬಿಜೆಪಿ ಸರ್ಕಾರ ರಚನೆ ಮಾಡೋದಾದ್ರೂ ಕೂಡ ಯಾವ ರೀತಿ ಅವರು ಪ್ರೂವ್ ಮಾಡಬೇಕಾಗುತ್ತೆ ಅಂತ ಮೆಜಾರಿಟಿಯನ್ನ?
ಅಂದ್ರೆ ಒಂದು ಸಾರಿ ರಾಜೀನಾಮೆ ಕೊಟ್ಟ ನಂತರ ಸ್ಪೀಕರ್ ಅವರು ಅವರ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿ ತಕ್ಷಣವೇ ಯಾವುದು ಲೆಜಿಸ್ಲೇಚರ್ಸ್ ಏನಿದೆ ಅದಕ್ಕೆ ತಿಳಿಸಬೇಕಾಗುತ್ತೆ. ಅದಾದ ನಂತರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಈ ಶಾಸಕ ಸ್ಥಾನ ರಾಜೀನಾಮೆಯಿಂದ ತೆರವಾಗಿದೆ ಅಂತ ಹೇಳಿ ತಿಳಿಸ್ತಾರೆ. ಅದಾದ ನಂತರ ರಾಜೀನಾಮೆ ಕೊಟ್ಟಂತ ಕ್ಷೇತ್ರದಲ್ಲಿ ಯಾವಾಗ ಚುನಾವಣೆ ಮಾಡಬೇಕು ಅನ್ನೋದು ಎಲೆಕ್ಷನ್ ಕಮಿಷನ್ ಅವರ ನಿರ್ಧಾರಕ್ಕೆ ಬಿಟ್ಟಿರತಕ್ಕಂತ ಒಂದು ವಿಷಯ. ಆದರೆ ಒಂದು ಸ್ಥಿತಿ ಏನು ಉದ್ಭವಿಸಬಹುದು ಅಂತ ಹೇಳಿದ್ರೆ, ರಾಜೀನಾಮೆ ಕೊಟ್ಟರೂ ಸಹ ರಾಜೀನಾಮೆ ಕೊಟ್ಟಂತ ಶಾಸಕರನ್ನ ಸೇರಿಸಿಕೊಂಡು ಮಂತ್ರಿಮಂಡಲ ರಚನೆ ಮಾಡತಕ್ಕಂತ ಒಂದು ಸಾಧ್ಯತೆಯೂ ಇದೆ. ಯಾಕೆ ಅಂತ ಹೇಳಿದ್ರೆ, ರಾಜೀನಾಮೆ ಕೊಟ್ಟರೂ ಸಹ ಅವರು ಯಾರೇ ಒಬ್ಬ ವ್ಯಕ್ತಿ ಒಬ್ಬ ಮಂತ್ರಿಯಾಗಿ 6 ತಿಂಗಳ ಒಳಗಡೆ ಮತ್ತೆ ಆಯ್ಕೆ ಆಗಿರತಕ್ಕಂತ ಒಂದು ಅವಕಾಶವೂ ಸಹ ಇರುತ್ತೆ. ಓಕೆ. ಅದೇ ರೀತಿಯಾಗಿ ಈಗ ಡಿಫರೆಂಟ್ ಕಂಡೀಷನ್ಸ್ ಅಲ್ಲಿ ಈಗ ರಾಷ್ಟ್ರಪತಿ ಆಡಳಿತ ಅಂತ ಒಂದು ಸಂದರ್ಭಗಳು ಕೂಡ ಬರುತ್ತೆ. ಆ ಪಾಸಿಬಿಲಿಟಿ ಯಾವಾಗ ಬರುತ್ತೆ, ಹೇಗೆ ಅಂತ ವೀಕ್ಷಕರಿಗೆ ತಿಳಿಸೋದಾದ್ರೆ ಸಿಂಪಲ್ ಆಗಿ ಅಂದ್ರೆ, ಈಗ ಒಂದು ಅನಿಶ್ಚಿತತೆಯ ಸ್ಥಿತಿ ಉಂಟಾಗಿ ಯಾರು ಆಡಳಿತ ಪಕ್ಷವನ್ನ ಮಾಡಬೇಕು, ಇವರಿಗೆ ಬೆಂಬಲ ಹೋಗಿದೆ, ಮತ್ತೆ ಈ ಬೇರೆ ಒಂದು ವಿರೋಧ ಪಕ್ಷದವರಿಗೂ ಸಹ ಬೆಂಬಲವನ್ನ ಸಾಬೀತುಪಡಿಸೋಕ್ಕಾಗುತ್ತಿಲ್ಲ, ತಕ್ಷಣವೇ ಒಂದು ಈ ಹಾರ್ಸ್ ಟ್ರೇಡಿಂಗ್ ಆಗ್ತಕ್ಕಂತ ಒಂದು ಅವಕಾಶ ಇದೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಒಂದು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಂತ ಪಕ್ಷದಲ್ಲಿ ಒಂದು ಅನಿಶ್ಚಿತತೆಯ ವಾತಾವರಣ ಆಗಿದೆ ಅಂತ ಹೇಳಿ ಯಾವುದೇ ಸರ್ಕಾರವೂ ಸಹ ಸ್ಥಿರ ಸರ್ಕಾರ ಆಗದಲ್ಲೇ ಇರತಕ್ಕಂಥ ಒಂದು ಸನ್ನಿವೇಶ ಇದ್ದದ್ರಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೂ ಸಹ ಒಂದು ವರದಿಯನ್ನ ಕೊಡ್ತಕ್ಕಂತ ಒಂದು ಅವಕಾಶ ರಾಜ್ಯಪಾಲರಿಗಿದೆ. ಓಕೆ ಓಕೆ. ಏನೀಗ ಆಡಳಿತಾರೂಢ ಪಕ್ಷ ಕಾನೂನಾತ್ಮಕ ಹೋರಾಟವನ್ನು ನಡೆಸಬಹುದಾ? ಈ ರೀತಿಯಾಗಿ ಏನು ನಮ್ಮ ಒಂದು ಡೆಮೋಕ್ರಸಿ ಏನಿದೆ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಪ್ರಯತ್ನಗಳಾಗಿರೋದು ಹಾರ್ಸ್ ಟ್ರೇಡಿಂಗ್ ಆಗಿದೆ. ಸೊ ಇದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ಏನು ಆಪ್ಷನ್ಸ್ ಇರುತ್ತೆ ಆಡಳಿತ ಇರುವಂತ ಪಕ್ಷಕ್ಕೆ ಅಂತ? ನನ್ನ ಪ್ರಕಾರ ಎರಡೂ ಪಕ್ಷದವರು ಕಾನೂನಾತ್ಮಕವಾಗಿ ಹೋರಾಟ ಮಾಡತಕ್ಕಂತ ಒಂದು ಸನ್ನಿವೇಶ ಈಗಿರತಕ್ಕಂತ ಪರಿಸ್ಥಿತಿಯಲ್ಲಿ ಉದ್ಭವಿಸಿಲ್ಲ. ಆಡಳಿತಾರೂಢ ಪಕ್ಷದವರು ಅವರು ಶಾಸಕರನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದಲೆ ಕೋರ್ಟ್ಗೆ ಹೋದ್ರೆ ಅದರಿಂದ ಯಾವ ಉಪಯೋಗನೂ ನನಗೆ ಕಾಣೋದಿಲ್ಲ. ಕಾನೂನಾತ್ಮಕವಾಗಿ ಹೋರಾಟ ಮಾಡತಕ್ಕಂಥ ಸನ್ನಿವೇಶ ಈಗಿರೋ ಪರಿಸ್ಥಿತಿಯಲ್ಲಿ ಯಾವುದೇ ಪಕ್ಷಕ್ಕೂ ಕಾನೂನಾತ್ಮಕವಾದ ಹೋರಾಟದ ಪರಿಸ್ಥಿತಿ ಇಲ್ಲ. ಓಕೆ. ಈ ಕೂಡಲೇ ಈಗ ಬಿಜೆಪಿ ಒಂದ್ ವೇಳೆ ಈ ಸಪೋರ್ಟ್ಗಳು ಸಿಕ್ಕಿದ್ರೆ 15 ಶಾಸಕರು ಏನ್ ಬೇಕಾಗಿದೆ ಅವ್ರು ಸರ್ಕಾರ ರಚನೆ ಮಾಡಬಹುದು, ಜೊತೆಗೆ ಗವರ್ಮೆಂಟ್ ಆಸ್ ಇಟ್ ಈಸ್ ರನ್ ಆಗುತ್ತೆ ಅಂತ ಈಗ ಹೊಸದಾಗಿ ರಚನೆ ಆಗುವಂತಹ ಸರ್ಕಾರ. ಈಗ ಒಂದು ಸಾರಿ ರಾಜೀನಾಮೆ ಕೊಟ್ಟ ತಕ್ಷಣ ರಾಜ್ಯಪಾಲರನ್ನ ಅವರು ಭೇಟಿ ಮಾಡಿ ಈಗ ಆಡಳಿತಾರೂಢ ಸರ್ಕಾರಕ್ಕೆ ಬೆಂಬಲ ಇಲ್ಲ, ಆದ ಕಾರಣ ಅವರಿಗೆ ಏನು ಬಹುಮತ ಇದೆ ಅನ್ನೋದನ್ನ ಈ ಫ್ಲೋರ್ ಅಲ್ಲಿ ಯಾವುದೋ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅದನ್ನ ಸಾಬೀತುಪಡಿಸಬೇಕು ಅಂತ ಹೇಳ್ತಕ್ಕಂತ ಒಂದು ಮನವಿಯನ್ನ ಕೊಡೋ ಸಾಧ್ಯತೆ ಇದೆ. ಹಾಗೆ ಮನವಿಯನ್ನ ಕೊಟ್ರೆ ರಾಜ್ಯಪಾಲರು ಎಷ್ಟು ದಿನದಲ್ಲಿ ಬಹುಮತವನ್ನ ಸಾಬೀತು ಮಾಡಿಸಬೇಕು ಅಂತ ನಿರ್ದೇಶನವನ್ನು ಸಹ ನೀಡಬಹುದು. ಅಂತಹ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷದವರು ಅವರ ಬಹುಮತವನ್ನ ಸಾಬೀತುಪಡಿಸಿದ್ರೆ ಸರಿ, ಪಡಿಸದೆ ಹೋದ್ರೆ ಆ ಸರ್ಕಾರ ಬಿದ್ದೋಗತಕ್ಕಂತ ಒಂದು ಸಾಧ್ಯತೆಯೂ ಇದೆ. ಇನ್ನು ಅಶೋಕ್ ಅವರೇ, ಈಗ ಈ ಹಿಂದೆ ಕೂಡ ನಾವು ಬಹುಮತವನ್ನ ಸಾಬೀತು ಮಾಡ್ತೀವಿ ಅಂತ ಬಿಜೆಪಿಯವರು ಅದರಲ್ಲಿ ವಿಫಲರಾಗಿದ್ದಾರೆ. ಈಗ ಮತ್ತೊಮ್ಮೆ ಪ್ರಯತ್ನ ಪಟ್ಟು ಏನಾದ್ರು ಮತ್ತೆ ವಿಫಲವಾದ್ರೆ ಯು ಆರ್ ವೇಸ್ಟಿಂಗ್ ದ ಟೈಮ್ ಆಫ್ ಅಸೆಂಬ್ಲಿ, ಆತರ ಏನಾದ್ರು ಪ್ರೊಸೀಜರ್ ಇಲ್ಲಿ ಇದೆಯಾ? ಪದೇ ಪದೇ ಈ ರೀತಿಯಾಗಿ ನೀವು ಹೇಳ್ತಿದ್ರಿ ಬಟ್ ನೀವು ಸಾಬೀತು ಮಾಡ್ತಿಲ್ಲ ಅನ್ನೋದೇನಾದ್ರು? ಇಲ್ಲ, ಈಗ ಮೊದಲನೇ ಸಾರಿ ರಾಜ್ಯ ಸರ್ಕಾರವನ್ನು ಮಾಡತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಬಿಜೆಪಿಯವರಿಗೆ ರಾಜ್ಯಪಾಲರು ಆಹ್ವಾನ ನೀಡಿದ್ರು. ಅವರು ಬಹುಮತವನ್ನ ಸಾಬೀತುಪಡಿಸೋದಕ್ಕಾಗಲಿಲ್ಲ. ಅದಾದ ನಂತರ ಈಗಿರ್ತಕ್ಕಂಥ ಆಡಳಿತಾರೂಢ ಪಕ್ಷ ಸರ್ಕಾರವನ್ನ ರಚನೆ ಮಾಡಿದೆ. ಯಾವುದೇ ಪಕ್ಷವಾದರೂ ಸಹ ಬಹುಮತವಿಲ್ಲದಲ್ಲೇ ಸರ್ಕಾರವನ್ನ ನಡೆಸೋದಕ್ಕೆ ಸಾಧ್ಯವಿಲ್ಲ. ಬಹುಮತ ಹೋದ ತಕ್ಷಣ ಅವರು ಲೆಜಿಸ್ಲೇಚರ್ ಅಲ್ಲಿ ಅವರು ಬಹುಮತವನ್ನು ಸಾಬೀತುಪಡಿಸಲೇಬೇಕಾಗುತ್ತೆ. ನೀವು ಹಿಂದೊಂದ್ಸಾರಿ ಅವಕಾಶ ಕೊಟ್ಟಿದ್ರಿ, ನಿಮಗೆ ಮತ್ತೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಒಂದು ಮೈನಾರಿಟಿ ಇರತಕ್ಕಂತ ಒಂದು ಅಲ್ಪಸಂಖ್ಯಾತ ಸ್ಥಿತಿಗೆ ಬಂದಂತ ಸರ್ಕಾರವನ್ನ ನಡೆಸೋದಕ್ಕೆ ಸಾಧ್ಯವಿಲ್ಲ. ಅಂತ ಸರ್ಕಾರ ಇದ್ರೂ ಸಹ ಯಾವುದೇ ಒಂದು ಬಿಲ್ ಪಾಸ್ ಮಾಡೋಕ್ಕಾಗಲ್ಲ, ನಾಳೆ ಬಡ್ಜೆಟ್ ಪಾಸ್ ಮಾಡೋಕ್ಕಾಗಲ್ಲ. ಆ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಉದ್ಭವಿಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಹರ್ನಳ್ಳಿ ಅವರೇ. ಆಪರೇಷನ್ ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ವಿತ್ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಜೊತೆ ಹರಿಯಾಣದಿಂದ ನೇರ ಸಂಪರ್ಕದಲ್ಲಿ ಧರಣೇಶ್, ಅದೇ ರೀತಿಯಾಗಿ ಮುಂಬೈನಿಂದ ಶ್ರೀನಿವಾಸ್ ಹಳಕಟ್ಟಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾರೆ. ಜೊತೆಗೆ ತಾಜ್ ವೆಸ್ಟ್ ನಲ್ಲಿ ಇವತ್ತು ಸಭೆ ಇದೆ, ಕೃಷ್ಣ ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮೊದಲು ಕೃಷ್ಣ, ನಿಂಬಳಿ ಬರೋದಾದ್ರೆ ಯಾವ ರೀತಿಯಾಗಿ ಈಗ ಅಲ್ಲಿ
ಪ್ಲಾನಿಂಗ್ ಆಗ್ತಾ ಇದೆ. ಜೊತೆಗೆ ಇವತ್ತಿನ ಸಭೆ ಏನಿದೆ ಅದಕ್ಕೆ ಯಾರೆಲ್ಲ ನಾಯಕರು ಈಗ ಬಂದಿದ್ದಾರೆ, ಇನ್ನು ಯಾರು ಬರೋ ನಿರೀಕ್ಷೆ ಇದೆ ಅಂತ ಅಲ್ಲಿ? ಅವಿನಾಶ್, ಬಿಜೆಪಿಯ ಆಪರೇಷನ್ ಕಮಲಕ್ಕೆ ನಿಜಕ್ಕೂ ಕೂಡ ದೋಸ್ತಿ ಪಕ್ಷದ ನಾಯಕರು ಬೆಚ್ಚಿ ಬಿದ್ದಿರುವಂತದ್ದು, ಪ್ರಮುಖವಾಗಿ ತಮ್ಮ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೊನೆ ರೀತಿಯಾದಂತಹ ಒಂದು ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್, ಸಚಿವ ಡಿ ಕೆ ಶಿವಕುಮಾರ್, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಸೇರಿದಂತೆ ಪ್ರಮುಖ ನಾಯಕರುಗಳು ಇದೀಗ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಇವತ್ತು 6 ಜನ ಶಾಸಕರು ಏನಿದ್ದಾರೆ ಅವರು ಇವತ್ತು ರಾಜೀನಾಮೆ ಕೊಡುವಂತಹ ನಿರ್ಧಾರವನ್ನ ಮಾಡಿರುವಂತದ್ದು. ಜೊತೆಗೆ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಭೇಟಿ ಮಾಡೋದ್ರ ಮೂಲಕ ರಾಜೀನಾಮೆ ಕೊಡೋದಕ್ಕೂ ಕೂಡ ವಿಧಾನಸೌಧಕ್ಕೆ ಬರ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಆ ಒಂದು ಶಾಸಕರನ್ನ ಯಾವ ರೀತಿಯಾದಂತಹ ಒಂದು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಏನಿದ್ದಾರೆ, ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ ಜೆಡಿಎಸ್ ಶಾಸಕರು ಏನಿದ್ದಾರೆ ಅವ್ರನ್ನ ಒಂದು ರಿಜೆಕ್ಟ್ ಮಾಡೋದಕ್ಕೂ ಕೂಡ ಒಂದು ರಿಸಾರ್ಟ್ಗೆ ಶಿಫ್ಟ್ ಮಾಡುವಂತ ಬಗ್ಗೆ ಕೂಡ ಇದೀಗ ಒಂದು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ, ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಈ ಒಂದು ಹೋಟೆಲ್ಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನು ಪ್ರಮುಖವಾಗಿ ಈಗಾಗಲೇ ಏನು ಬಿಜೆಪಿ ಆಪರೇಷನ್ ಕಮಲ ಏನು ಆರಂಭವಾಗಿದೆ, ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖವಾಗಿ ಎಷ್ಟು ಜನ 6 ಜನ ಶಾಸಕರು ಏನಿದ್ದಾರೆ ಅವರೇನು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಅವರನ್ನ ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಒಂದು ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಅವಿನಾಶ್, ಅದೇ ರೀತಿಯಾಗಿ ಈಗ ಧರಣೀಶ್ ನಮ್ ಜೊತೆ ಇದ್ದಾರೆ ಹರಿಯಾಣದ ಗುರುಗ್ರಾಮ್ನಿಂದ. ಧರಣೀಶ್, ಸದ್ಯಕ್ಕೆ ಬಿಜೆಪಿಯ ಕ್ಯಾಂಪ್ ನಲ್ಲಿ ಏನ್ ನ್ಯೂಸ್ ಇದೆ, ಯಾವ ರೀತಿಯಾಗಿ ಅವ್ರು ಮಾತಾಡ್ಕೊಳ್ತಿ, ಏನೇನಾಗ್ತಿದೆ ಸದ್ಯಕ್ಕೆ ಅಲ್ಲಿ ಅಂತ? ಅವಿನಾಶ್, ಓನ್ಲಿ ಕನ್ಫ್ಯೂಷನ್, ದರ್ ಈಸ್ ನೋ ಕನ್ಕ್ಲೂಷನ್ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇಲ್ಲಿನ ಬಿಜೆಪಿಯ ಚಿತ್ರಣ. ಯಾಕೆ ಅಂತಂದ್ರೆ ನಿನ್ನೆ ಯಡಿಯೂರಪ್ಪ ಶಾಸಕರಿಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ರಂತೆ, ಆದ್ರೆ ಈ ಕ್ಷಣದವರೆಗೂ ಸಿಹಿ ಸುದ್ದಿ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು ಕೆಲ ಕ್ಷಣದ ಹಿಂದಿನವರೆಗೂ ಬರ್ತಾ ಇದ್ವು. ಆದ್ರೆ ಈಗ ಪರಿಸ್ಥಿತಿ ಚೇಂಜ್ ಆಗ್ತಿದೆ ಅನ್ನುವಂತ ಮಾಹಿತಿಗಳು ಬರ್ತಿವೆ. ಅಂದ್ರೆ ಯಡಿಯೂರಪ್ಪ ಮತ್ತೆ ಆಶಾಭಾವನೆಯಲ್ಲಿ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಇದು ನಿಜಕ್ಕೂ ಕೂಡ ಆಗತ್ತಾ ಇಲ್ವಾ, ಅಥವಾ ಆ ರೀತಿ ಏನೋ ಆಶಾಭಾವನೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಅಂದಾಜು ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲದಿರುವಂತಹ, ನಾನು ಆಗ್ಲೇ ಹೇಳಿದಂತೆ ಓನ್ಲಿ ಕನ್ಫ್ಯೂಷನ್ ಅನ್ನೋ ರೀತಿನಲ್ಲೇ ಆಗ್ತಿದೆ. ಇದು ಕನ್ಫ್ಯೂಷನ್ ಅಂದ್ರೆ ಶಾಸಕರ ಒಳಗಿರುವಂತಹ ಕನ್ಫ್ಯೂಷನ್. ಶಾಸಕರಿಗೆ ನಿಜಕ್ಕೂ ಕೂಡ ಹೊರಗೆ ಏನಾಗ್ತಿದೆ, ಶಾಸಕರು ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ, ಶಾಸಕರನ್ನ ಹೊಂದಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಕೇಸರಿ ಪಡೆಗೆ ಇಲ್ವಾ ಅನ್ನುವಂತ ಒಂದು ಗೊಂದಲ ಶಾಸಕರಲ್ಲಿ, ಬಿಜೆಪಿ ಶಾಸಕರಲ್ಲಿದೆ. ರೆಸಾರ್ಟ್ ನಲ್ಲಿ ಇರುವಂತಹ ಈ ಏನೋ ಚಳಿಗೆ ಬಹಳ ಕೂಲ್ ಆಗಿರ್ಬೇಕು ಅಂತ ಅಂದ್ಕೊಂಡಿರುವಂತಹ ಶಾಸಕರ ತಲೆ ಈಗ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಯಡಿಯೂರಪ್ಪ ಕೂಡ ಒಂದ್ ಕಡೆ ನಿರಂತರವಾಗಿ ಅಲ್ಲಿ ಅತೃಪ್ತ ಶಾಸಕರ ಜೊತೆ ಸಂಪರ್ಕದಲ್ಲಿರುವಂತಹ ಅಶ್ವಥ್ ನಾರಾಯಣ ಮತ್ತು ಬಾಲಚಂದ್ರ ಜಾರಕಿಹೊಳಿ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಆದ್ರೆ ಶಾಸಕರಿಗೆ ಗುಟ್ಟನ್ನ ಬಿಟ್ಕೊಡ್ತಿಲ್ಲ. ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ. ಇನ್ನೊಂದ್ ಕಡೆ ಏನೋ ಆ ಯಡಿಯೂರಪ್ಪ ಅವರಿಗೆ ಬಹುಶಃ ಆಶಾಭಾವನೆ ಬಂದಿರಬಹುದು, ಆ ಕಾರಣಕ್ಕೋಸ್ಕರ ಅವರು ಆಪರೇಷನ್ ಕಂಪ್ಲೀಟ್ ಆಗುವವರೆಗೆ ಗುಟ್ಟನ್ನ ಬಿಟ್ಕೊಡ್ಬಾರ್ದು ಅನ್ನುವ ಕಾರಣಕ್ಕೆ ನಮ್ ಜೊತೆ ಮುಚ್ಚಿಡ್ತಿರಬಹುದು ಅಂತೇಳಿ ಶಾಸಕರು ಅವರಷ್ಟಕ್ಕೆ ಅವರೇ ಅಂದ್ಕೊಳ್ತಿದ್ದಾರೆ. ಹಾಗಾಗಿ ನಾನು ಆಗ್ಲೇ ಹೇಳಿದಂತೆ ಓನ್ಲಿ ಕನ್ಫ್ಯೂಷನ್, ದೆರ್ ಇಸ್ ನೋ ಕನ್ಕ್ಲೂಷನ್ ಅನ್ನುವಂತಾಗಿದೆ. ಅವಿನಾಶ್, ಧನ್ಯವಾದ ಧರಣೀಶ್ ಮಾಹಿತಿ ಕೊಟ್ಟಿದ್ದು. ಒಂದ್ ಕಡೆ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಮೀಟಿಂಗ್, ಇನ್ನೊಂದ್ ಕಡೆ ಬಿಜೆಪಿ ಪಾಳ್ಯದಲ್ಲಿ ಕನ್ಫ್ಯೂಷನ್. ಹಾಗಾದ್ರೆ ಮುಂಬೈನಲ್ಲಿ ಏನಾಗ್ತಿದೆ? ಮುಂಬೈನಲ್ಲಿ ಶ್ರೀನಿವಾಸ್ ಹಳಕಟ್ಟಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾರೆ. ಶ್ರೀನಿವಾಸ್, ಸದ್ಯಕ್ಕೆ ಮುಂಬೈನ ಮಾಹೋಲ್ ಯಾವ ರೀತಿ ಆಗಿದೆ, ಏನಂತಾರೆ, ಅಲ್ಲಿ ಏನೇನ್ ಆಗ್ತಾ ಇದೆ ಸದ್ಯಕ್ಕೆ ಅಂತ? ಅವಿನಾಶ್, ಯಾರು ಏನೇ ಹೇಳಿ, ಯಾರು ಶಾಸಕರು ಬರಲ್ಲ ಅಂತ ಏನು ಹೇಳಿ, ಆದ್ರೆ ನಾವು ಮಾತ್ರ ನಮ್ಮ ಹಠವನ್ನು ಬಿಡೋದಿಲ್ಲ, ನಾವು ಮಾತ್ರ ನಮ್ಮ ನಿರ್ಧಾರವನ್ನು ಬಿಡೋದಿಲ್ಲ. ಇಲ್ಲಿ ಇವತ್ತು 9 ಅಥವಾ 10ಕ್ಕೂ ಹೆಚ್ಚು ಜನ ಶಾಸಕರು ಬಂದೇ ಬರ್ತಾರೆ ಅಂತಕ್ಕಂತಹ ಒಂದು ಅವಿಶ್ವಾಸವನ್ನ ಮುಂಬೈನ ಹೋಟೆಲ್ ಇರ್ತಕ್ಕಂಥ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರಂತರೂ ಒಂದು ಅದಮ್ಯ ವಿಶ್ವಾಸದಲ್ಲಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಸಪೋರ್ಟಿವ್ ಆಗಿ ಅಶ್ವಥ್ ನಾರಾಯಣ್ ಕೂಡ ಏನು ಅವರಿಬ್ಬರ ನಡುವೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ನಾವು ಆದಷ್ಟು ಹೆಚ್ಚಿನ ಶಾಸಕರನ್ನ ತಂದೇ ತರ್ತೀವಿ, ಏನು 18ಕ್ಕೆ 18ವರೆಗೂ ಕಾಯಿರಿ, ನಾವು ನಿಮ್ಮ ಮುಂದೆ ಇದೇ ಮುಂಬೈ ಹೋಟೆಲ್ ಅಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ನಾವು ಸುದ್ದಿಗೋಷ್ಠಿಯನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಯಾರು ಹೋಗೋದಿಲ್ಲ, ಆಪರೇಷನ್ ಕಮಲ ಈ ಬಾರಿಯೂ ಫೇಲ್ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಏನೇ ಹೇಳಿ ನಮ್ಮ ನಿರ್ಧಾರವನ್ನು ನಾವು ಬಿಡೋದಿಲ್ಲ, ನಮ್ಮ ಪ್ರಯತ್ನವನ್ನು ನಾವು ಬಿಡೋದಿಲ್ಲ. ನಾವು ಎಷ್ಟು ಶಾಸಕರು ಒಂದು ಸರ್ಕಾರವನ್ನು ಬೀಳಿಸಲಿಕ್ಕೆ ಎಷ್ಟು ಜನ ಶಾಸಕರು, ಎಷ್ಟು ಜನ ಸಂಖ್ಯೆ ಬೇಕು, ಅಷ್ಟು ಸಂಖ್ಯೆ ಶಾಸಕರನ್ನ ನಾವು ಸೇರಿಸ್ತೀವಿ, ಸರ್ಕಾರವನ್ನ ಬೀಳಿಸ್ತೀವಿ,
ಕಾದೋಡಿ ಅಂತಕ್ಕಂಥ ಒಂದು ಮಾತನ್ನ ಮುಂಬೈನ ಹೋಟೆಲ್ ಇರತಕ್ಕಂಥ ಶಾಸಕರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಾಪ್ ಗೌಡ ಪಾಟೀಲ್ ಅವರು ವಾಪಸ್ ಮತ್ತೆ ಮಸ್ಕಿಗೆ ಹೋದ್ರು ಅಂತಕ್ಕಂಥ ಮಾತಿತ್ತು. ಇದೀಗ ನೋಡಿದ್ರೆ ಪ್ರತಾಪ್ ಗೌಡ ಪಾಟೀಲ್ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ, ಅವರ ಮಗನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರತಾಪ್ ಗೌಡ ಪಾಟೀಲ್ ಇನ್ನೂ ಗೊಂದಲದಲ್ಲೇ ಇದಾರ, ಅಥವಾ ಮುಂಬೈಗೆ ವಾಪಸ್ ಬರ್ತಿದಾರ, ಅಥವಾ ಕ್ಷೇತ್ರಕ್ಕೆ ವಾಪಸ್ ಹೋಗ್ತಾ ಇದಾರ ಅಂತಕ್ಕಂಥದ್ದು ಕೂಡ ಅನುಮಾನ ಮೂಡಿದೆ. ಹೀಗಾಗಿ ಇವತ್ತಿನ ಒಂದು ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಮುಖಂಡರು ಯಾವ ರೀತಿ ತಮ್ಮ ಶಾಸಕರನ್ನ ಹಿಡಿದುಕೊಡ್ತಾರೆ, ಬಿಜೆಪಿ ಮುಖಂಡರು ಯಾವ ರೀತಿ ಆ ಶಾಸಕರನ್ನ ಸೆಳೆದುಕೊಳ್ತಾರೆ ಅಂತಕ್ಕಂಥದ್ದೇ ಕುತೂಹಲ ಮೂಡಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ನೋಡಿದ್ರಲ್ಲ, ನಮ್ಮ ಮೆಗಾ ಕವರೇಜ್ ನಲ್ಲಿ ಯಾವ ರೀತಿಯಾಗಿ ಏನೇನಾಗಿದೆ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಇವತ್ತಿನ ದಿನ ಏನೇನಾಗುತ್ತೆ ಪಿನ್ ಟು ಪಿನ್ ಅಪ್ಡೇಟ್ಸ್ ನಿಮ್ಮ ಮುಂದಿರುತ್ತೆ.